A&K ಹೋಮ್ ಕಿಚನ್ಗೆ ಸ್ವಾಗತ. ಇದು ಬಾಳೆ ಹೂವಿನ ರೆಸಿಪಿ. ಇದು ನಮ್ಮ ತೋಟದಿಂದ ತಂದಿದ್ದು. ಇದನ್ನ ವಾರಕ್ಕೊಂದ್ಸರಿ ತಿಂದರೆ ತುಂಬ ಒಳ್ಳೆಯದು. ಇದನ್ನು ಬಿಡಿಸೋದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಇದು ಒಂದೊಂದೇ ಲೇಯರ್ ತೆಗಿಬೇಕು. ಇದು ಒಂದೊಂದೇ ಲೇಯರ್ ತೆಗಿಬೇಕು. ಇದು ಪ್ರತಿ ಲೇಯರಲ್ಲೂ ಹೂವಿರುತ್ತೆ. ಆ ಪ್ರತಿ ಲೇಯರ್ ಬರೋ ತನಕನೂ ಬಿಡಿಸ್ಕೊಂಡು ಇಟ್ಕೋಬೇಕು. ಪ್ರತಿ ಲೇಯರಲ್ಲೂ ಹೂವಿರುತ್ತೆ, ಅದನ್ನೆಲ್ಲ ಬಿಡಿಸಿ ಇಡಬೇಕು. ಬಿಡಿಸಿಟ್ಟಿರೋ ಹೂವನ್ನ ಕ್ಲೀನ್ ಮಾಡ್ಕೋಬೇಕು. ಇವಾಗ ಅದರೊಳಗಡೆ ಈ ಥರ ನಾರಿರುತ್ತೆ. ಅದನ್ನು ಪ್ರತಿ ಒಂದು ಹೂವಲ್ಲೂ ಈ ಥರ ನಾರಿರುತ್ತೆ. ಅದನ್ನೆಲ್ಲ ಬಿಡಿಸಿ ಇಟ್ಕೋಬೇಕು ನಾವು. ಹೂವೆಲ್ಲ ಬಿಡಿಸ್ಕೊಂಡ್ಮೇಲೆ ಈ ಥರ ದಿಂಡು ಇರುತ್ತೆ ಅದರಲ್ಲಿ. ಆ ದಿಂಡನ್ನ ಹಿಂದೆ ಮುಂದೆ ಎರಡನ್ನೂ ಕಟ್ ಮಾಡಿ ತೆಗಿಬೇಕು. ಅದು ತೆಗೆದ್ಮೇಲೆ ಮಧ್ಯಕ್ಕೆ ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ರೌಂಡ್ ಕಟ್ ಮಾಡಿ ಈರುಳ್ಳಿ ಥರ ಸಣ್ಣ ಸಣ್ಣ ಕಟ್ ಮಾಡಬೇಕು ಅದನ್ನು. ಈ ಹೂವನ್ನು ಇದೇ ಥರ ಸಣ್ಣಗೆ ಕಟ್ ಮಾಡಿ ಈ ಎರಡನ್ನೂ ಒಂದು ಪಾತ್ರೆಗೆ ನೀರು ಹಾಕಿ ಅರಿಶಿನ ಹಾಕಿ ಇದು ಕಟ್ ಮಾಡಿರೋದನ್ನೆಲ್ಲ ಅದರಲ್ಲಿ ಹಾಕೋ. ಒಗ್ಗರಣೆಗೆ ಬೇಕಾಗಿರೋ ಸಾಮಾನಿದು: ಈರುಳ್ಳಿ 2 ದಪ್ಪದು, ಟೊಮೊಟೊ 4, ಹಸಿಮೆಣಸಿನ್ಕಾಯಿ 4, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ 1 ಗೆಡ್ಡೆ, ಕರ್ಬೇವಿನ ಸೊಪ್ಪು ಹಾಕಬೇಕು. ಇದರಲ್ಲಿ ಸ್ಕಿಪ್ ಆಗಿದೆ, ನಾನು ಒಗ್ಗರಣೆಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಬೇಕು. ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿಬೇಕು. ಅದು ಸಿಡಿದ ನಂತರ ಅದಕ್ಕೆ ಕಡಲೆಬೇಳೆ, ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ ಹಾಕಿದ್ಮೇಲೆ ಉದ್ದಿನಬೇಳೆ ಹಾಕಬೇಕು. ಎರಡನ್ನೂ ಸ್ವಲ್ಪ ಫ್ರೈ ಮಾಡಬೇಕು. ಕೆಂಪಗಾಗೋ ಥರ ಹುರಿಬೇಕು. ಅದು ಹುರಿದ್ಮೇಲೆ ಚೆನ್ನಾಗಿ ಹಂಗೆ ಫ್ರೈ ಮಾಡಬೇಕು ಕೆಂಪಗಾಗೋ ತನಕ. ಕೆಂಪಗಾಗಿದೆ. ಇವಾಗ ನಾವು ಫಸ್ಟಿಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಸಿಡಿಬೇಕು. ಕರ್ಬೇವಿನ ಸೊಪ್ಪು ಪಟ ಅಂತ ಕರ್ಬೇವಿನ ಸೊಪ್ಪು ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿರೋದನ್ನ ಹಾಕಬೇಕು ನಾವು. ಅದು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಅದು ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆ ಸ್ವಲ್ಪ ಕೈ ಆಡಿಸ್ತಾರೆ. ಅದು ಫ್ರೈ ಆದಮೇಲೆ ಈರುಳ್ಳಿನೂ ಹಾಕಬೇಕು. ಅದ್ರ ಜೊತೆಗೆ ಈಗ ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪು ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿನೂ ಕೈ ಆಡಿಸ್ತಾನೆ ಇರಬೇಕು. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಈರುಳ್ಳಿನ ಹಂಗೆ ಕೈ ಆಡಿಸ್ತಾ ಇರಬೇಕು. ಅದು ಕೆಂಪಾಗೋವರೆಗೂ ಕೈ ಆಡಿಸಿ. ಬಾಳೆ ಹೂವು ತೋಟದಲ್ಲೆಲ್ಲ ಸಿಗುತ್ತೆ. ಸಿಗಲಿಲ್ಲ ಅನ್ನೋರು ಮಾರ್ಕೆಟಲ್ಲೂ ಸಿಗುತ್ತೆ, ತೊಗೊಬಂದು ಮಾಡ್ಕೋಬೇಕು. ವಾರಕ್ಕೆ ಒಂದ್ಸರಿ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದ್ದು. ಹೊಟ್ಟೆಲಿರೋ ಕೂದಲು ಎಲ್ಲ ಕ್ಲೀನ್ ಮಾಡುತ್ತೆ. ಈರುಳ್ಳಿ ಹಾಕಿದ್ದೀವಿ, ಫ್ರೈ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತದು. ಈರುಳ್ಳಿಗೆ ಬೆಂದಿದೆ. ಇವಾಗ ಟೊಮೊಟೊ ಹಾಕಬೇಕು.
ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಅದು ಬೇಯೋ ತನಕ ಸ್ವಲ್ಪ ಹೊತ್ತು ಬಿಟ್ಟು ಕೈ ಆಡಿಸಿ ಟೊಮೊಟೊ ಬೇಯುತ್ತೆ. ಟೊಮೊಟೊ ಬೆಂದಿದೆ. ಇವಾಗ ಕಟ್ ಮಾಡಿಟ್ಟಿರೋ ಬಾಳೆಹೂವನ್ನ ಅದರೊಳಗಡೆ ಹಾಕಬೇಕು. ಎಲ್ಲ ಪೂರ್ತಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ತಿರುಗಿಸ್ಬೇಕು ಅದನ್ನ. ಅದು ಬೇಯೋ ತನಕ ಸ್ವಲ್ಪ ತಿರುಗಿಸ್ಬಿಟ್ಟು ಒಂದು ಪ್ಲೇಟ್ ತೊಗೊಂಡು ಮುಚ್ಚಬೇಕು. ಅದಕ್ಕೆ ಪ್ಲೇಟ್ ಮುಚ್ಚಿದ್ದೀವಿ. ಪ್ಲೇಟ್ ಮುಚ್ಚಿದ್ಮೇಲೆ ಅದು ಸ್ವಲ್ಪ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ. ಅದು ಸ್ವಲ್ಪ ಹೊತ್ತು ಬೇಯೋ ತನಕ ಪ್ಲೇಟ್ ಮುಚ್ಚಿರಬೇಕು. ಪ್ಲೇಟ್ ತೆಗೆದು ಸ್ವಲ್ಪ ಹೊತ್ತು ತಿರುಗಿಸ್ಬೇಕು. ಪರವಾಗಿಲ್ಲ, ಈಗ ಸ್ವಲ್ಪ ಹೊತ್ತು ಬೆಂದಿರುತ್ತೆ. ಇವಾಗ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ತಿರುಗಿಸಾದ್ಮೇಲೆ ಇವಾಗ ಗರಂ ಮಸಾಲ ಹಾಕ್ತೀನಿ. 1 ಸ್ಪೂನು ಗರಂ ಮಸಾಲ, ಇದು 1 ಸ್ಪೂನ್ ಹಾಕ್ತೀನಿ. ಈಗ ಮತ್ತೆ ಸ್ವಲ್ಪ ತಿರುಗಿಸ್ಬೇಕು ಸ್ಪೂನಲ್ಲಿ. ಸ್ವಲ್ಪ ಹೊತ್ತು ಅದು ಫ್ರೈ ಮಾಡಬೇಕು. ಗರಂ ಮಸಾಲ ಹಾಕಿದ್ಮೇಲೆ ಫ್ರೈ ಮಾಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಈಗ ನಾವು ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ 2 ಮಿಕ್ಸ್ ಮಾಡಿರೋ ಪುಡಿ ಇಟ್ಕೊಂಡಿದ್ದೀವಿ. ಆ ಪುಡಿನ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಅದು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆ ಪೌಡರ್ ಹಾಕಿದ್ರೆ ಸ್ವಲ್ಪ ಸ್ಪೈಸಿ ಬರುತ್ತೆ. ಅದನ್ನು ಹಾಕಿ ಇನ್ನೊಂದು ಸ್ಪೂನ್ ಹಾಕ್ತೀನಿ. ಅದನ್ನು ಉಪ್ಪು, ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಮೆಣಸಿನ್ಕಾಯಿ ಮಿಕ್ಸ್ ಮಾಡಿರೋ ಪೌಡರು ಎಲ್ಲನೂ ಹಾಕಿದ್ದೀವಿ. ಈಗ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಲಾಸ್ಟಲ್ಲಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಕಾಣಿಸುತ್ತೆ. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯದ್ದು ಘಮ ಚೆನ್ನಾಗಿ ಬರುತ್ತೆ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ತಿರುಗಿಸಿ ಗ್ಯಾಸ್ ಆಫ್ ಮಾಡಬೇಕು. ಈಗ ಬಾಳೆ ಹೂವಿಂದು ಪಲ್ಯ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಈ ಪಲ್ಯನ ಚಪಾತಿ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ ಎಲ್ಲದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.